ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ESIC ಕಾಲೇಜಿನಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ, ಅಂದರೆ ಯಾರ್ಯಾರು ಅಡ್ಮಿಷನ್ ತೆಗೆದುಕೊಳ್ಬೇಕು ಅಂತ ಇದ್ದೀರಿ, ಸೊ ಅವರಿಗೆ ಬೆಳಗ್ಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ESIC ಒಂದು ಫಾರ್ಮ್ಯಾಟ್ ಆಫ್ ಬಾಂಡ್ ಅನ್ನ ರಿಲೀಸ್ ಮಾಡಿದ್ದಾರೆ ಅಂತ. ಸೊ ಈ ಒಂದು ಕೇಸಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಈ ಒಂದು ಬಾಂಡಿನ ಸ್ವರೂಪವನ್ನ, ಈ ಒಂದು ಬಾಂಡಿನ ಕಂಡೀಷನ್ ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ, ಅರ್ಥ ಆಗ್ತಾ ಇಲ್ಲ ನನಗೆ ಅಂತ ಹೇಳಿ. ಸೊ ಒಂದು ಕ್ವಿಕ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಕರ್ನಾಟಕದಲ್ಲಿ ESIC ಬ್ಯಾಂಗ್ಳೂರ್ ಒಂದಿದೆ, ESIC ಗುಲ್ಬರ್ಗ ಒಂದಿದೆ. ಸೊ ಎರಡೂ ಕೂಡ ಒಳ್ಳೆಯ ಕಾಲೇಜೇ, ಅದರಲ್ಲಿ ಡೌಟ್ ಇಲ್ಲ. ಸೊ ESIC ಕಾಲೇಜಿನಲ್ಲಿ ಅಡ್ಮಿಷನ್ ತಗೊಂಡ್ರೆ ಅಲ್ಲಿಯ ಕಂಡೀಷನ್ ಏನು ಅಂತಂದ್ರೆ, ನಿಮ್ಮ ಇಂಟರ್ನ್ಶಿಪ್ ಮುಗಿದ ಮೇಲೆ, ಅಂದ್ರೆ 5.5 ವರ್ಷ ಮುಗಿದ ಮೇಲೆ ಮುಂದಿನ 1 ವರ್ಷದ ಸರ್ವಿಸ್ ಏನಿರ್ತದ, ಕಂಪಲ್ಸರಿ ಸರ್ವಿಸ್ ಏನಿರ್ತದ, ಅದನ್ನ ನೀವು ಕರ್ನಾಟಕದ ESIC ಹಾಸ್ಪಿಟಲ್ಗಳಲ್ಲಿ ಅಥವಾ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಅವರು ಹಾಕಬಹುದು, ಅಲ್ಲಿ ನೀವು ಮಾಡಬೇಕಾಗ್ತದ, 1 ವರ್ಷ ಸರ್ವಿಸ್ ಅನ್ನ ಮಾಡಬೇಕಾಗ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ, ಇಂಟರ್ನ್ಶಿಪ್ ನಡೆಯುವಂತ ಸಂದರ್ಭದಲ್ಲಿ ಬೇರೆ ಕಾಲೇಜಸ್ಗಳು ಏನು ನಿಮಗೆ 10,000 15,000 ಕೊಡ್ತಾರೆ, ಬಟ್ ಇದೇ ESIC ಕಾಲೇಜಿನಲ್ಲಿ ನಿಮಗೆ 25,000ದವರೆಗೆ ಸ್ಟೈಫಂಡ್ ಪರ್ ಮಂತ್ ಕೊಡ್ತಾರೆ. ಇದರ ಜೊತೆಗೆ ಯಾವಾಗ 1 ವರ್ಷದ ಸರ್ವಿಸ್ ಅನ್ನು ನೀವು ಮಾಡ್ತಾ ಇರ್ತೀರಿ, ಅಂತಹ ಸಂದರ್ಭದಲ್ಲಿ ಕರ್ನಾಟಕದ ಬೇರೆ ಕಾಲೇಜಸ್ಗಳಲ್ಲಿ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಕೊಡುವಂಥದ್ದು ಅಥವಾ ಆ ಒಂದು ಕಾಲೇಜಸ್ ಕಡೆಯಿಂದ ಬರುವಂಥದ್ದು ಬಹಳ ಕಡಿಮೆ, ರೂರಲ್ ಸರ್ವಿಸ್ ಅಂತ ನಾವೇನು ಹೇಳ್ತೀವಿ ಅದು. ಬಟ್ ESIC ಕಾಲೇಜಸ್ಗಳಲ್ಲಿ ಗೊತ್ತಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ 1,20,000 ಪರ್ ಮಂತ್ ನಿಮಗೆ ಸ್ಟೈಫಂಡ್ ಅಂತ ಕೊಡುವಂಥದ್ದು. ಸೊ ಹೀಗೆ ಒಂದು ಒಳ್ಳೆಯ ಸ್ಯಾಲರಿಯನ್ನ ಕೊಡ್ತಾರೆ ಪ್ರತಿ ತಿಂಗಳ ಅಂತಂದ್ರೆ, ಸೊ ಬೇರೆ ಕಡೆ ಹೋಗಿ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ರೆಡಿ ಆಗೋದಿಲ್ಲ ಕರ್ನಾಟಕವನ್ನು ಬಿಟ್ಟು, ಹೋಮ್ ಟೌನ್ ಅನ್ನು ಬಿಟ್ಟು ಹೋಗೋದಕ್ಕೆ ಅನ್ನೋದಕ್ಕೆ. ಸೊ ಅವರು ಮೊದಲೇ ನಿಮ್ಮ ಹತ್ರ ಬಾಂಡ್ ತಗೊಂಡ್ಬಿಡ್ತಾರೆ. ಬೇರೆ ಕಾಲೇಜಲ್ಲಿ ಹೇಗೆ 1 ವರ್ಷದ ರೂರಲ್ ಬಾಂಡ್ ಅನ್ನ ತಗೋತಾರೆ, ನಾವು ಮಾಡ್ತೀವಿ ಅಂತೇಳಿ, ಅದೇ ರೀತಿ ಇದರಲ್ಲಿ ನಿಮಗೆ ರೂರಲ್ ಬಾಂಡ್ ಅನ್ನ ಬದಲಿಗೆ ಈ ಒಂದು ESIC ಬಾಂಡ್ ಅಂತಾನೆ ತಗೋತಾರೆ. ಸೊ ಈ ಒಂದು ESIC ಬಾಂಡ್ ಅನ್ನು ಏನ್ ಮಾಡಬೇಕು ಅಂದ್ರೆ, ಇಲ್ಲಿ ಕೊಟ್ಟಿರುವಂತ ಮ್ಯಾಟರ್ ಅನ್ನ ಒಂದು ಈ ಸ್ಟಾಂಪ್ ಪೇಪರ್ ಮೇಲೆ, ಸೊ ಈ ಸ್ಟಾಂಪ್ ಪೇಪರ್ ಮೇಲೆ, ಸೊ ಅದರಲ್ಲಿ ಇದನ್ನ ಟೈಪ್ ಮಾಡಿಸ್ಬೇಕಾಗ್ತದೆ. ಇದು ಎಷ್ಟು ರೂಪಾಯಿ ಸ್ಟಾಂಪ್ ಪೇಪರ್ ಅಂತಂದ್ರೆ ನೀವು ಮಿನಿಮಮ್ 50 ರೂಪಾಯಿಯ ಸ್ಟಾಂಪ್ ಪೇಪರ್ ಕೂಡ ಮಾಡಬಹುದು. ಯಾಕಂದ್ರೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಎಕ್ಸಿಕ್ಯೂಟೆಡ್ ಆನ್ ಸ್ಟಾಂಪ್ ಪೇಪರ್ ವ್ಯಾಲ್ಯೂ ಆಸ್ ಅಪ್ಲಿಕೇಬಲ್ ಅಂಡರ್ ಸ್ಟಾಂಪ್ ಡ್ಯೂಟಿ ಆಕ್ಟ್ ಅಂತ ಇದೆ. ಸೊ 20 ರೂಪೀಸ್, 30 ರೂಪೀಸ್, 50 ರೂಪೀಸ್ ಕೂಡ, 100 ರೂಪೀಸ್ ಕೂಡ ಮಾಡಬಹುದು. ಬಟ್ ಇದರಲ್ಲಿ ಕೊಟ್ಟಿರೋದೇನು ಅಂತ ಅಂದ್ರೆ, ಸೊ ಬಹಳ ಇಂಪಾರ್ಟೆಂಟು, ಮೊದಲನೇದಾಗಿ ಗೊತ್ತಿರಲಿ, ಇದು ಈಗ ಅಡ್ಮಿಷನ್ ಟೈಮಿಗೆ ಓನ್ಲಿ ನೀವು ಈ ಬಾಂಡ್ ಅನ್ನ ಕೊಡಬೇಕು ಹೊರತು ಯಾವುದೇ ರೀತಿ ಬ್ಯಾಂಕ್ ಗ್ಯಾರಂಟಿಯನ್ನ ಈಗಲೇ ಕೊಡುವಂತ ಅವಶ್ಯಕತೆ ಇಲ್ಲ. ಓನ್ಲಿ ನೀವು ಬಾಂಡ್ ಅನ್ನ ಕೊಡಬೇಕು. ಸೊ ಈ ಒಂದು ಬಾಂಡ್ ಏನ್ ಹೇಳ್ತದ ಅಂತ ಅಂದ್ರೆ ಬಹಳ ಸಿಂಪಲ್. ಇದನ್ನ ನೀವು ಯಾವಾಗ ಕೊಡಬೇಕು ಅಂತಂದ್ರೆ, ಈ ಒಂದು 5 lakh rupees ಬ್ಯಾಂಕ್ ಗ್ಯಾರಂಟಿ. ಫಸ್ಟ್ ಆಫ್ ಆಲ್ ಬ್ಯಾಂಕ್ ಗ್ಯಾರಂಟಿ ಅಂದ್ರೇನು? ಸೊ ನೀವು ಒಂದು ಬ್ಯಾಂಕಿನಲ್ಲಿ, ನಿಮ್ಮ ಒಂದು ಅಕೌಂಟ್ ಇರುವಂತ ಬ್ಯಾಂಕಿನಲ್ಲಿ 5 ಲಕ್ಷ ರೂಪಾಯಿಯನ್ನು ಡಿಪಾಸಿಟ್ ಇಟ್ಟರೆ, ಸೊ ಆ ಬ್ಯಾಂಕ್ದವರು ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ, ಗ್ಯಾರಂಟಿ ಅಂತ ಹೇಳಿ. ಅದನ್ನ ತೆಗೆದುಕೊಂಡು ಹೋಗಿ ನೀವು ಕಾಲೇಜಿಗೆ ಕೊಡಬೇಕಾಗಿದ್ದು. ಇಲ್ಲ ನಿಮ್ಮ ಯಾವುದಾದ್ರೂ ವಸ್ತುವನ್ನ ಅಡವಿಟ್ಟು, ಬ್ಯಾಂಕಿನಲ್ಲಿ ಅಡವಿಟ್ಟು ಅದರ ಮೇಲೆ ಒಂದು ಬ್ಯಾಂಕ್ ಗ್ಯಾರಂಟಿಯನ್ನು ಕೊಡ್ತಾರೆ, ಅದನ್ನ ತೆಗೆದುಕೊಂಡು ಹೋಗಬೇಕಾಗಿರುವಂಥದ್ದು. ಇದನ್ನು ಯಾವಾಗ ಕೊಡಬೇಕು ಅಂತಂದ್ರೆ, 1 month ಬಿಫೋರ್ ದ ಕಂಪ್ಲೀಷನ್ ಆಫ್ ಇಂಟರ್ನ್ಶಿಪ್. ಸೊ ಮುಂದಿನ 14 ತಿಂಗಳು ನಾನು ಕೆಲಸ ಮಾಡ್ತೀನಿ ಅಂದ್ರೆ ಅದಕ್ಕೆ ಈ 1 ತಿಂಗಳ ಮುಂಚೆ ಈ ಇಂಟರ್ನ್ಶಿಪ್ ಆದ್ಮೇಲೆ ಕೊಡಬೇಕಾಗ್ತದೆ. ಸೊ ನೀವು ಹೇಳ್ಬೋದು, ಸರ್ ನಾನು ಹಾಗಾದ್ರೆ PGಗೆ ಹೋದ್ರೆ, PGಗೆ ಹೋಗ್ಬಹುದು, PGಗೆ ನೀವು ಹೋಗ್ತೀರಿ ಅಂತ ಅಂದ್ರೆ ಸೊ ನಿಮ್ಮನ್ನು ಅಲೋ ಮಾಡ್ತಾರೆ. ಬಟ್ PG ಮುಗಿಸಿ ಮತ್ತೆ ಈ ಕಾಲೇಜಿನ ಒಂದು ಕಂಡೀಷನ್ಸ್ ಏನಿದೆ ಅದಕ್ಕೆ ತಕ್ಕ ಹಾಗೆ ನೀವು ವರ್ಕ್ ಮಾಡಬೇಕಾಗ್ತದೆ. ಸೊ ಹಾಗಾದ್ರೆ ಇದಕ್ಕೂ ಮತ್ತು ಬೇರೆದಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಏನೂ ಡಿಫ್ರೆನ್ಸ್ ಇಲ್ಲ. ಬೇರೆ ಕಾಲೇಜಸ್ಗಳಲ್ಲಿ ನಿಮಗೆ ಬ್ಯಾಂಕ್ ಗ್ಯಾರಂಟಿ ತಗೊಳ್ಳೋದಿಲ್ಲ. ಅದು ಕೂಡ ಡಬಲ್ ಸ್ಟಾರ್ ಹಾಕಿದ್ದಾರೆ ನೋಡಿ. ಡಬಲ್ ಸ್ಟಾರ್ ಹಾಕಿದ್ದಾರೆ ಅಂತ ಅಂದ್ರೆ, ಸೊ ಯಾಕೆ ಅಂದ್ರೆ, ಪ್ರೊವಿಷನ್ ಆಫ್ ಬ್ಯಾಂಕ್ ಗ್ಯಾರಂಟಿ ಇಸ್ ಸಬ್ಜೆಕ್ಟೆಡ್ ಟು ಫೈನಲ್ ಔಟ್ಕಮ್ ಇನ್ ವೇರಿಯಸ್ ರಿಟ್ ಪಿಟಿಷನ್ಸ್ ಪೆಂಡಿಂಗ್ ಇನ್ ದ ಹಾನರೇಬಲ್ ಹೈಕೋರ್ಟ್. ಬಹಳ ಜನ ವಿದ್ಯಾರ್ಥಿಗಳು, ಪೇರೆಂಟ್ಸ್ಗಳು ಹೈಕೋರ್ಟ್ಗಳಲ್ಲಿ ರಿಟ್ ಪಿಟಿಷನ್ ಅನ್ನು ಹಾಕಿದ್ದಾರೆ, ಬ್ಯಾಂಕ್ ಗ್ಯಾರಂಟಿಯನ್ನು ತಗೊಳ್ಬೇಡಿ ಅಂತೇಳಿ. ಸೊ ತ್ರಾಸ ಆಗ್ತದೆ ನಮಗೆ, ಡಿಫಿಕಲ್ಟ್ ಆಗ್ತದ ಅಂತೇಳಿ. ಸೊ ಅದಕ್ಕೆ ಅದು ಒಂದು ಕೋರ್ಟ್ ಅಲ್ಲಿ ಇದೆ. ಬಟ್ ಇದರ ಬದಲಿಗೆ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೋತಾರೆ. ಸೊ ನೀವು ಅಡ್ಮಿಷನ್ ಆದ ತಕ್ಷಣ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲೇ ಇಟ್ಬಿಟ್ಟಿರ್ತೀರಿ. ಇಂಟರ್ನ್ಶಿಪ್ ಆದ್ಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ ಕೊಡೋದಿಲ್ಲ. ನೀವು ಹಾಗೇನಾದ್ರೂ PG ಅಡ್ಮಿಷನ್ ಮಾಡಿಸ್ಕೊಡೋದಕ್ಕೆ ಹೋಗ್ತೀರಿ ಅಂತಂದ್ರೆ ಕೊಡ್ತಾರೆ, ಇಲ್ಲ ಅಂತೇನಿಲ್ಲ. ಅದಕ್ಕೆ ಮತ್ತೆ ಬೇರೆ ಕಂಡೀಷನ್ ಹಾಕ್ಬಿಟ್ಟು, ಸೊ ಅದಾದ್ಮೇಲೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇವೆಲ್ಲ ಆದ್ಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಬರ್ಬೋದು. ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂದ್ರೆ 10th ಮಾರ್ಕ್ಸ್ ಕಾರ್ಡ್ ಒಂದು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಒಂದು ಅಷ್ಟೇ. ಸೊ ರಿಮೆಂಬರ್, ಇದಾದ ಮೇಲೆ
ಇದರಲ್ಲಿ ನೀವೆಲ್ಲ ಫಿಲ್ ಮಾಡಿ. ಸೊ ಏನಿದೆ ಅಂತಂದ್ರೆ 12% ಟುವರ್ಡ್ಸ್ ದ ಫೇಲ್ಯೂರ್ ಆಫ್ ಫುಲ್ಫಿಲ್ ಆಬ್ಲಿಗೇಷನ್, ಅಂದ್ರೆ 5 ಲಕ್ಷ ರೂಪಾಯಿ ಬ್ಯಾಂಕ್ ಗ್ಯಾರಂಟಿ ಪ್ಲಸ್ 12% ಏನಿದೆ ಅದನ್ನು ನಾವು ಕೊಡ್ತೀವಿ ಅಂತ. ಓಕೆ, ಅದ್ರ ಮೇಲೆ ಬ್ಯಾಂಕ್ ಗ್ಯಾರಂಟಿ ಪ್ಲಸ್ 12, ಅದನ್ನೇನಾದ್ರು ಫೇಲ್ ಆದರೆ ನಾನು 1 ವರ್ಷ ರೂರಲ್ ಮಾಡಲಿಲ್ಲ ಅಂದ್ರೆ 12% ದಂಡವನ್ನು ಅದ್ರ ಮೇಲೆ ಕಟ್ತೀನಿ ಅಂತ. ಸೊ ಇದಿಷ್ಟು ಮಾತ್ರ ಇಲ್ಲಿ ಇರುವಂಥದ್ದು, ನೀವು ಯಾರೂ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಇದನ್ನ ಡೆಫಿನೆಟ್ ಆಗಿ ಕೊಡ್ಬೋದು, ಬಟ್ ಇಷ್ಟೇ ಅಂತಂದ್ರೆ ಕರ್ನಾಟಕದ ಹೊರಗೂ ಕೂಡ ಹಾಕಬಹುದು, ಹೋಗಬೇಕು. ಸೊ ಅಲ್ಲೂ ಕೂಡ ನಿಮಗೆ ಚಾಯ್ಸ್ ಕೊಡ್ತಾರೆ, ಒಂದು 5 ರಿಂದ 6 ಚಾಯ್ಸಸ್ಗಳನ್ನು ಕೊಡ್ತಾರಂತೆ. ಅಂದ್ರೆ ನೀವು ಎಲ್ಲೆಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀರಿ, ನಿಮ್ಮ ಸಿಟಿನೋ ಅಥವಾ ರಾಜ್ಯದ ಒಂದು ಹೆಸರನ್ನು ಕೊಡಬೇಕು. ಆ ಬೇಸ್ಡ್ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ಅಲಾಟ್ಮೆಂಟ್ ಆಗ್ತದೆ. ಸೊ ನೀವೇನಾದ್ರೂ ಬಹಳ ಕಡಿಮೆ ಪರ್ಸೆಂಟೇಜ್ ಮಾಡಿದ್ರಿ ಅಂತಂದ್ರೆ ಅವ್ರು ಎಲ್ಲಿ ಹಾಕ್ತಾರೆ ಅಲ್ಲಿ ನೀವು ಹೋಗ್ಬೇಕಾಗ್ತದೆ ಅಷ್ಟೇ. ಸೊ ಇದಿಷ್ಟು ESIC ಬಾಂಡ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಈಗಲೇ 5 ಲಕ್ಷ ರೂಪಾಯಿ ಬ್ಯಾಂಕ್ ಗ್ಯಾರಂಟಿ ಕೊಡಬೇಕು ಅಂತ ಏನಿಲ್ಲ. ಈ ಗ್ಯಾರಂಟಿಯನ್ನ ಮುಂದೆ ಇಂಟರ್ನ್ಶಿಪ್ ಮುಗಿಯೋದಕ್ಕೆ ಇನ್ನೇನು 1 ತಿಂಗಳಿದೆ ಅಂತ ಅಂದಾಗ ನೀವು ಇದನ್ನ ಕೊಡಬೇಕಾಗ್ತದೆ. ಸೊ ಬ್ಯಾಂಕ್ ಗ್ಯಾರಂಟಿಯನ್ನ ಯಾಕೆ ಕೇಳ್ತಾರೆ ಅಂದ್ರೆ ನೀವು ಇದನ್ನ ರೂರಲ್ಸ್ ಅಂದ್ರೆ ಕಂಪಲ್ಸರಿ ಸರ್ವಿಸ್ ಅನ್ನ ಇಲ್ಲ ಅಂತ ಹೇಳಬಾರ್ದು ಅಂತ ಅಷ್ಟೇ. ಅದು ಕೂಡ ಬ್ಯಾಂಕ್ ಅಲ್ಲಿ ಇದೆ, ಅದು ಕೂಡ ಕೋರ್ಟ್ ಅಲ್ಲಿ ಇದೆ, ನೋಡೋಣಂತೆ ಕೋರ್ಟ್ ಆರ್ಡರ್ ಏನು ಬರ್ತದೆ ಅಂತ ಹೇಳಿ. ಬಟ್ ಈಗ ಅಡ್ಮಿಷನ್ ಟೈಮಿಗೆ ಈ ಒಂದು ಬಾಂಡ್ ಅನ್ನ ನೀವು ರೆಡಿ ಮಾಡಿ ಕೊಡಬೇಕು ಅಷ್ಟೇ. ಇದು ಬಿಟ್ಟರೆ ಬೇರೆ ಕಾಲೇಜಿನಲ್ಲಿ ಬೇರೆ ಹೊಸದಾಗಿ ಬಾಂಡ್ ಯಾವುದೂ ಇಲ್ಲ, ಓನ್ಲಿ ESIC ಬಾಂಡ್ ಅಷ್ಟೇ ಸಪರೇಟ್ ಆಗಿರೋದ್ರಿಂದ KE ವೆಬ್ಸೈಟ್ನಲ್ಲಿ ಇದರ ಫಾರ್ಮ್ಯಾಟ್ ಅನ್ನು ಕೊಟ್ಟಿರುವಂಥದ್ದು. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.